ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪೂರ್ತಿ ರೆಡಿಯಾಗಿದ್ದೀನಿ. ಯಾಕೆಂದರೆ ಇವತ್ತು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಬೆಂಗಳೂರಲ್ಲಿ ಬಂಡೆ ಮಹಾಕಾಳಮ್ಮ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ತುಂಬ ದಿನದನೇ ಅನ್ಕೋತಾ ಇದ್ವಿ ಹೋಗೋಣ ಅಂತೇಳಿ, ಹೋಗೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಬಟ್ ನಿನ್ನೆ ಸುಮ್ಮನೆ ಕೂತಿದ್ದವರು ಎಲ್ಲರೂ ಹೋಗೋಣ ಅಂತೇಳಿ ಫೋನಲ್ಲಿ ಮಾತಾಡ್ಕೊಂಡ್ವಿ. ಸೊ ಯಾರು ಬರ್ತಾರೋ ಯಾರು ಬರೋಲ್ಲೋ, ನಾನಂತೂ ಫ್ರೀ ಆಗಿದ್ದೀನಿ, ಸೊ ಹೋಗೇ ಬಿಡೋಣ ಅಂಥೇಳಿ ರಾತ್ರಿ ಎಲ್ಲ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆ ಎದ್ದು ರೆಡಿ ಆದ್ವಿ. ಸೊ ಲಾಸ್ಟ್ ಮೂಮೆಂಟ್ಗೆ ನಾವಿಬ್ಬರೇ ಆಗಿದ್ದು. ಸರಿ ಅಂಥೇಳಿ ನಾವು ಬೆಳಗಿನ ಜಾವ 6:45 ಟ್ರೈನ್ಗೆ ಹೋಗೋಣ ಅಂಥೇಳಿ ನಾನಂತೂ ರೆಡಿ ಆದೆ. ಇನ್ನು ಮಾರ್ನಿಂಗು ರೈಲ್ವೆ ಸ್ಟೇಷನ್ನು ಹೀಗಿದೆ. ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಅಂತೂ ತುಂಬಾ ಕ್ಲೀನೆಸ್ಟ್ ರೈಲ್ವೆ ಸ್ಟೇಷನ್ ಅಂತೇಳಿ ಪ್ರಸಿದ್ಧಿ ಇದೆ. ತುಂಬ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಇನ್ನು ತುಂಬ ಜನ ಬರ್ತೀವಿ ಅಂತ ಹೇಳಿದರು. ನೈಟು ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ಒಂದು 12 ಮೆಂಬರ್ಸ್ ಆದರೂ ಹಾಕ್ತೀವಿ ಅಂತೇಳಿ. ಬಟ್ ಇಲ್ಲಿ ನೋಡಿದ್ರೆ ನಾವು ಸದ್ಯಕ್ಕೆ ಇಬ್ಬರೇ ಆಗಿತ್ತು. ಪರವಾಗಿಲ್ಲ, ಬಟ್ ಮಾತಾಡ್ಕೊಂಡಿದ್ವಿ ಯಾರು ಬರಲಿಲ್ಲ ಅಂದ್ರೂ ಮಿಸ್ ಆಗೋದು ಬೇಡ ಅಂತ. ಯಾಕೆಂದರೆ ಇದು ಲಾಸ್ಟ್ 2 ಮಂತ್ಸಿಂದನೂ ಹೋಗಬೇಕು ಅಂತಲೇ ಅಂದ್ಕೊಂಡು ನಾಳೆ ಅಂತಲೇ ಮುಂದೆ ಹೋಗ್ತಾನೇ ಇದೆ. ಹೋಗೋಕ್ಕೆ ಆಗಿರಲಿಲ್ಲ, ಬಟ್ ಈ ಸಲ ಮಿಸ್ ಆಗಲೇಬಾರ್ದು ಅಂತ ಅಂದ್ಕೊಂಡೇ ಹೊರಟ್ವಿ. ಕೊನೆಗೂ ನಾವಿಬ್ಬರು ಬಂದ್ವಿ. ಇನ್ನು ಫಸ್ಟು ಟಿಕೆಟ್ ತೊಗೊಳೋದಕ್ಕೆ ಡೈರೆಕ್ಟು ಟಿಕೆಟ್ ಕೌಂಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ರಶ್ ಇತ್ತು, ಇನ್ನೇನು ಟ್ರೈನು ಕೂಡ ಆಲ್ರೆಡಿ ಇತ್ತು. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಇವ್ರ ಹತ್ರನೇ ಟಿಕೆಟ್ ತೊಗೊಂಡು ಡೈರೆಕ್ಟ್ ಬಂದ್ವಿ. ಮಾರ್ನಿಂಗ್ ಟ್ರೈನು ಸ್ವಲ್ಪ ರಶ್ ಇದೆ ಅನ್ನಿಸ್ತು. ಇಬ್ಬರೇ ಅಲ್ವಾ, ಸೊ ಎಲ್ಲಾದರೂ ಆರಾಮಾಗಿ ಕೂತ್ಕೋಬೋದು. ಹಾಗಾಗಿ ಆರಾಮಾಗಿ ಬಂದ್ವಿ. ಇದೆಲ್ಲ ಇನ್ನು ಸ್ವಲ್ಪ ಖಾಲಿ ಇದೆ, ಸುಮಾರೆಲ್ಲ ಫಿಲ್ ಆಗಿದೆ. ಇನ್ನು 6:45 2.5 hour ಅಂತೂ ಬೇಕು. ಇನ್ನು ಈ 2.5 ಗಂಟೆ ಟೈಮಲ್ಲಿ ಆರಾಮಾಗಿ ಒಂದು ನಿದ್ರೆ ಯಾರೋ ಮಾಡ್ಕೋಬೋದು. ಯಾಕೆಂದರೆ ನೆನೆ ನೈಟ್ ಮಲಗಿದ್ದು ಲೇಟು, ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿದ್ದೀನಿ. ಸೊ ಹೋಗ್ತಾ ಗಾಳಿ ಬರುತ್ತೆ, ಆರಾಮಾಗಿ ನಿದ್ದೆ ಬರುತ್ತೆ. ಹೋಗ್ತಾ ನೋಡಿ ಸ್ವಲ್ಪ ಬಿಸಿಲು ಇದೆ. ಇನ್ನು ಒಂದು ಸಲ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ 2 hours ಹೋಗೋದು ಗೊತ್ತೇ ಆಗಲ್ಲ. ಇನ್ನು ಅರ್ಲಿ ಮಾರ್ನಿಂಗ್ ಆದ್ದರಿಂದ ನಾನೇನು ತಿಂಡಿ ತಿನ್ನಲಿಲ್ಲ. ಸೊ ಅಲ್ಲೇ ಹೋಗಿ ಇಳಿದ ಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಇನ್ನು ಕಾಫಿ ಟೀನೂ ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಹೊರಗಡೆ ಕುಡಿಯೋದಕ್ಕೆ. ಹಾಗಾಗಿ ಆರಾಮಾಗಿ ಮಲ್ಕೊಂಡೆ. ಕಣ್ಣು ಬಿಟ್ಟರೆ ಆಲ್ರೆಡಿ ಕೆಂಗೇರಿ ಹತ್ರ ಇದ್ವಿ. ಇನ್ನೊಂದು ಅರ್ಧ ಗಂಟೆ ಅಂತೇಳಿ ಆರಾಮಾಗಿ ಮಾತಾಡಿಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದೆ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಬಂತು, ಇಳಿದ್ವಿ. ಸೊ ಇಲ್ಲಿಂದ ಬಂಡೆಕಾಳಮ್ಮ ಹೇಗೆ ಹೋಗೋದು ಅನ್ನೋದು ಗೊತ್ತಿಲ್ಲ. ಸೊ ಮ್ಯಾಪಲ್ಲಿ ನೋಡಿದೆ. ಸೊ ಆಟೋ ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಯೂಟ್ಯೂಬಲ್ಲೂ ನೋಡಿದ್ದೆ, ಹತ್ರನೇ ಇದೆ, ತುಂಬ ಏನು ದೂರ ಇಲ್ಲ ಅಂತ ಅದರಲ್ಲೂ ಹೇಳ್ತಾಯಿದ್ರು. ಇನ್ನು ಹೊರಗಡೆ ಬಂದು ಆಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸಲ ಮ್ಯಾಪೆಲ್ಲ ಚೆಕ್ ಮಾಡ್ಕೊಂಡು ಬಂದೆ. ನೋಡಿ ಅರ್ಲಿ ಮಾರ್ನಿಂಗ್ಗೆ ಎಷ್ಟು ಜನ ಇದ್ದಾರೆ, ಸಖತ್ ಜನ ಇದ್ದಾರೆ. ನಾವು ಅಲ್ಲಿ ತಿಂಡಿ ತಿನ್ನೋ ಬದಲು ಇಲ್ಲೇ ತಿಂಡಿ ತಿನ್ಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂಥೇಳಿ ಬೇಗ ಸಿಂಗಲ್ ಒಂದು ಇಡ್ಲಿ ತೊಗೊಂಡು ತಿನ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಇಲ್ಲಿ ಬಿಟ್ಟರೆ ನನಗೆ ಬೇರೆ ಕಡೆ ಅಲ್ಲಿ ಏನೂ ಚೆನ್ನಾಗಿರಲ್ಲ ಅನ್ನಿಸ್ತು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನಾನು ಬೆಂಗಳೂರಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ತಿಂಡಿ ತಿಂದಿದ್ದು, ಬಟ್ ಚೆನ್ನಾಗಿತ್ತು. ಸೊ ಹಾಗಾಗಿ ಈಗಲೂ ಕೂಡ ಸಿಂಗಲ್ ಒಂದೊಂದು ಇಡ್ಲಿ ತಿನ್ಕೊಂಡು ಹೋಗೋಣ ಅಂಥೇಳಿ ಇಡ್ಲಿ ಚಟ್ನಿ ಸಾಂಬಾರು ಡಿಪ್ಪಿಂಗು ಸಖತ್ತಾಗಿತ್ತು. ತಿನ್ಕೊಂಡು ಇನ್ನು ದೇವಸ್ಥಾನಕ್ಕೆ ಕೊಡೋಣ ಅಂಥೇಳಿ ಇನ್ನು ಹೊರಗಡೆ ಬಂದ್ವಿ. ಇನ್ನು ಇಲ್ಲೆಲ್ಲ ಆಟೋ ಕೇಳಿದ್ರೆ ತುಂಬ ಜಾಸ್ತಿ ಹೇಳ್ತಾರೆ, ಡಬಲ್ ಹೇಳ್ತಾರೆ. ಸೊ ಹಾಗಾಗಿ ಹೊರಗಡೆ ಬಂದು ಏನಿದೆ ಕ್ಯಾಬೇ ಬುಕ್ ಮಾಡ್ಕೊಳ್ಳೋಣ, ಇಲ್ಲ ಊಬರ್ ಬುಕ್ ಮಾಡ್ಕೊಳ್ಳೋಣ, ಓಲಾ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ. ಸೊ ಬುಕ್ ಮಾಡಿದ ತಕ್ಷಣ ಬಂತು, ಖುಷಿ ಆಯಿತು. ಸೊ ಅಲ್ಲಿ ಹೇಳಿದ್ರು ಇನ್ನೊಂದು 20 minutes ಜರ್ನಿ ಇದೆ ಮೇಡಮ್ ಅಂಥೇಳಿ. ಸರಿ ಇನ್ನೇನು ನೋಡೋಣ ಅಂಥೇಳಿ ಬಂದ್ವಿ. ನೋಡಿ ಹೋಗ್ತಾಗೇ ಇವತ್ತು ರಶ್ ಇದೆ. ಇಲ್ಲಂತೂ ಟ್ರಾಫಿಕ್ಕು ಯಾವಾಗಲೂ ಹೀಗೆ ಇರುತ್ತೆ. ಮೈಸೂರಲ್ಲಿ ಮೊದಲು ಏನೂ ಟ್ರಾಫಿಕ್ಕೇ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಇತ್ತೀಚೆಗೆ ಮೈಸೂರು ಕೂಡ ಎಲ್ಲ ಕಡೆ ಟ್ರಾಫಿಕ್ಕಿಂದ ತುಂಬಿರುತ್ತೆ. ಸೊ ಅದರಲ್ಲೂ ಈವ್ನಿಂಗು ಮಾರ್ನಿಂಗ್ ಅಂತೂ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಆ್ಯಕ್ಚುಲಿ ಇಲ್ಲಿ ಕಡಿಮೆನೇ ಇದೆ. ನೋಡಿ ಇಲ್ಲೆಲ್ಲ ಕ್ಲೀನಾಗಿ ಚೆನ್ನಾಗಿದೆ. ಒಂದೊಂದು ಏರಿಯಾ ಬೆಂಗಳೂರಲ್ಲಿ ನೋಡೋಕ್ಕೆ ಖುಷಿಯಾಗುತ್ತೆ, ಚೆನ್ನಾಗಿರುತ್ತೆ. ಕೆಲವೊಂದು ಏರಿಯಾ ತುಂಬಾ ಗಲೀಜಾಗಿರುತ್ತೆ. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಟೈಮ್ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬಂದಿರೋದು. ಇನ್ನು ಹೊರಗಡೆ
ನೋಡ್ತಿದ್ದಾಗೇ ಅಂದ್ಕೊಂಡೆ ಜನ ಇರ್ಬೋದೇನೋ ಅಂತ, ಏಕೆಂದರೆ ತುಂಬಾ ವೆಹಿಕಲ್ಸ್ ಎಲ್ಲ ಇದೆ ಮತ್ತು ಜನ ಬರೋರೆಲ್ಲ ಸೇಮ್ ನಮ್ಮ ಥರನೇ ತುಂಬ ಜನ ಆಟೋದಲ್ಲಿ ಬರೋರು ಬರ್ತಾಯಿದ್ರು, ಇನ್ನೂ ವೆಹಿಕಲಲ್ಲಿ ಬರೋರು ಬರ್ತಾಯಿದ್ರು. ಸೊ ಹೊರ್ಗಡೆ ಪೂಜೆ ಸಾಮಾನುಗಳೇನಾದ್ರು ತೊಗೊಳ್ಳೋದಿದ್ರೆ ಎಲ್ಲ ತೊಗೋಬೋದು. ಸೊ ಸ್ಲಿಪ್ಪರ್ಗಳು ಕೂಡ ಅಷ್ಟೇ, ಸ್ಲಿಪ್ಪರು ಪೇ ಮಾಡಿ ತಗೊಳ್ಳುವಂಥದ್ದು. ಇದೇ ಥರ 2-3 ಕಡೆ ಇದೆ, ನಾನು ಒಂದೇ ಕಡೆ ಅಂದ್ಕೊಂಡಿದ್ದೆ, ಬಟ್ ನೋಡಿ ಇಲ್ಲೂ ಎಲ್ಲ ಇದೆ. ಜನ ಏನೋ ಇದ್ದಾರೆ, ನೋಡೋಣ ಎಷ್ಟೊತ್ತಾಗುತ್ತೆ ಏನೋ. ಈ ಜನ ಎಲ್ಲ ನೋಡಿದ್ರೆ 1 ಅವರ್ ಮೇಲಂತೂ ಆಗ್ಬೋದು, ಯಾಕೆಂದರೆ ಗೊತ್ತಿಲ್ಲಲ್ಲ ಒಳಗಡೆ ಏನೇನು ದೇವರಿದೆ, ಎಲ್ಲ ಹೇಗೆ ಹೋಗಬೇಕು ಅನ್ನೋದೇನು ಗೊತ್ತಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದನೇ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಇಲ್ಲೂ ಒಂದು ಸ್ಲಿಪ್ಪರ್ ಅಂಗಡಿ ಇದೆ. ಡೆಕೋರೇಷನ್ ಅಂತೂ ಚೆನ್ನಾಗೇ ಮಾಡಿದ್ದಾರೆ ಪೂರ್ತಿ. ಇಲ್ಲಂತೂ ಅಷ್ಟು ಜನ ಇದ್ದಾರೆ, ಹೊರಗಡೆನೂ ಇಷ್ಟು ಜನ ಇದ್ದಾರೆ, ಇನ್ನು ಒಳಗಡೆ ಇನ್ನೆಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಏನು ಒಂದೇ ಕ್ಯೂ ಇದೆ, ಇನ್ನು ನಾರ್ಮಲ್ ಕ್ಯೂ ಒಂದೇನಾ, ಸ್ಪೆಷಲ್ ಕ್ಯೂ ಏನಾದ್ರು ಏನಿದೆಯಾ ಏನೂ ಗೊತ್ತಿಲ್ಲ. ಕೇಳಬೇಕು, ಸ್ಪೆಷಲ್ ಕ್ಯೂ ಇದ್ದು ಏನಾದ್ರು ಪೇ ಮಾಡಿದ್ರೆ ಒಳಗಡೆ ಬಿಡ್ತಾರೆ ಏನೋ ಗೊತ್ತಿಲ್ಲ. ಇನ್ನು ಕುಡಿಯೋಕ್ಕೆ ನೀರು, ಸ್ನ್ಯಾಕ್ಸ್ಗಳಂತೂ ಆಲ್ರೆಡಿ ರೆಡಿ ಇದೆ. ಕರ್ಪೂರ ದೀಪ ಚೂರು ಇಲ್ಲಿ ಹಚ್ಚಬೇಕು, ಎಲ್ಲ ಡೈರೆಕ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಬಟ್ ನಾನು ಫಸ್ಟು ಏನಾದ್ರು ಸ್ಪೆಷಲ್ ಕ್ಯೂ ಇದೆಯಾ ಅಂದರೆ ಟಿಕೆಟ್ ತೊಗೊಂಡು ಏನಾದ್ರು ಡೈರೆಕ್ಟ್ ಒಳಗಡೆ ಬಿಡೋಂಗೆ ಏನಾದ್ರು ಇದೆಯಾ ಕೇಳೋಣ ಅಂತ ಬಂದೆ. ಅಲ್ಲಿ ಅವ್ರು ಹೇಳಿದ್ರು ಇಲ್ಲಿಂದ ಯಾವುದು ಕ್ಯೂ ಆ ಥರ ಸ್ಪೆಷಲ್ ಕ್ಯೂ ಇಲ್ಲ, ಒಳಗಡೆ ಹೋದ್ಮೇಲೆ ಟಿಕೆಟ್ ತೊಗೊಂಡು ಹೋಗ್ಬೋದು ಅಂತೇಳಿ. ಸರಿ ಇನ್ನೇನು ಅವ್ರು ಅಷ್ಟು ಹೇಳಿದ್ಮೇಲೆ ನಾವು ಏನು ಕೇಳಬಾರ್ದು, ಸರಿ ಇನ್ನೇನು ಮಾಮೂಲಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡೆ. ನೋಡಿ ಇದು ಹೊರಗಡೆ ಇರುವಂತಹದ್ದು ದೇವರ ಒಂದು ಫೋಟೋ, ಸಖತ್ತಾಗೇ ಇದೆ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಪೂರ್ತಿ ಚೆನ್ನಾಗಿದೆ. ಇನ್ನೇನು ಮಾಡೋದು ಅಂತೇಳಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇಲ್ಲೇ 2 ಕ್ಯೂ ಇದೆ. ಸೊ ಇದು ಎಷ್ಟೊತ್ತಾಗತ್ತೆ ಮೂವ್ ಆಗೋದು ಅಂತ ಅಂದ್ಕೊಂಡು ನಿಂತಿದ್ವಿ. ಒಂದು 1/4 ಗಂಟೆಯಲ್ಲಿ ಒಂದಷ್ಟು ಜನನ ಒಳಗಡೆ ಬಿಡ್ತಾಯಿದ್ರು. ಸೊ ನಾವು ಗೇಟ್ ಹತ್ರ ಬರೋಷ್ಟರಲ್ಲಿ ತುಂಬ ಜನ ಇದ್ದರು. ನೋಡಿ ಇಲ್ಲೆಲ್ಲ ದೇವ್ರ ಫೋಟೋಗಳಿದೆ. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ಗಳೆಲ್ಲ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಗಂಡು ಕೈ ಪೂಜೆ ಮಾಡೋದು, ಪ್ಯಾಕಿಂಗು ಅದು ಇದು ಎಲ್ಲ ನಡೀತಾ ಇತ್ತು. ಇನ್ನು ಜನ ಅಂತೂ ಬರೋರು ತುಂಬ ಜನ ಬರ್ತಾಯಿದ್ರು. ಶ್ರೀ ಬಂಡೆ ಮಹಾಕಾಳಿ ಇದ್ರ ಬಗ್ಗೆ ತುಂಬ ಜನ ಹೇಳ್ತಾಯಿದ್ರು, ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಇಷ್ಟು ಹತ್ರ ಇಷ್ಟು ಈಸಿಯಾಗಿ ನೋಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇವಾಗ ಗೊತ್ತಾಯಿತು. ಸೊ ಅಲ್ಲಿ ತುಂಬ ಜನ ನಮ್ಮ ಥರನೇ ಹೊಸ್ದಾಗಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋರು ಕೂಡ ಸುಮಾರು ಜನ ಇದ್ದರು. ಅವ್ರು ನಮ್ಮನ್ನೇ ಕೇಳ್ತಾಯಿದ್ರು ಹೇಗೆ ಏನು ಅಂಥೇಳಿ. ನಮಗೆ ಗೊತ್ತಿಲ್ಲ, ಬಟ್ ನಾವು ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ವಿ. ಸೊ ಯಾವ ಥರ ಏನು ಅಂತ ಸೊ ನಮ್ಗೆ ತಿಳಿದಿರೋಷ್ಟನ್ನೇ ನಾವು ಹೇಳ್ತಾಯಿದ್ವಿ. ಇದು ಮೇನ್ ದೇವರು, ಅದು ಅಲಂಕಾರ ಮಾಡಿರೋದು. ಹೊರಗಡೆಯಿಂದ ನೋಡ್ತಿದ್ದಂಗೆ ತುಂಬ ಖುಷಿಯಾಯಿತು, ಸಖತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು. ಬಟ್ 2 ಕ್ಯೂ ಮೂವ್ ಆಗೋದ್ರಲ್ಲೇ 1/2 hour to 40 minutes ಆಯಿತು. ಬಟ್ ಜನ ಮಾತ್ರ ತುಂಬಾ ಜನ ಇದ್ದಾರೆ, ತುಂಬ ಜನ ಇನ್ನೂ ಬರೋರು ಬರ್ತಾನೇ ಇದ್ದಾರೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಲಿ ತುಂಬಾ ವಿಶೇಷ ಪೂಜೆಗಳು ನಡೆಯುತ್ತಂತೆ. ನೋಡಿ ಇವತ್ತು ಎಲ್ಲ ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಬಂದರೆ ಅಮಾವಾಸ್ಯೆಯಲ್ಲಿ ಬರಬೇಕು, ಒಳ್ಳೆಯದು ಅಂತ ಹೇಳ್ತಾಯಿದ್ರು. ನೋಡೋಣ. ಇದು ಒಳಗಡೆ ಬಂದರೆ ದೇವಸ್ಥಾನ, ಎಲ್ಲಿ ಯಾವ ಥರ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಜನಗಳೆಲ್ಲ ಯಾವ ಕಡೆ ಹೋಗ್ತಾರೆ ಆ ಕಡೆ ನೋಡ್ಕೊಂಡು ಹೋಗೋದಷ್ಟೇ. ಮೇನ್ ದೇವ್ರು ಇರೋದು ಇಲ್ಲಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ. ಹಳ್ಳಿ ಕಟ್ಟೆ, ಇಲ್ಲೂ ಒಂದು ದೇವ್ರು ಇಟ್ಟಿದ್ದಾರೆ. ನೋಡೋಣ ಏನೇನು ಅನ್ನೋದು ಗೊತ್ತಿಲ್ಲ. ಹೂವು ಅಲಂಕಾರ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಹೊರಗಡೆ ಒಳಗಡೆ ಎಲ್ಲ. ಇನ್ನು ಇಲ್ಲಿ ಒಳಗಡೆ ಬಂದಾಗ ಗೊತ್ತಾಯಿತು, ಇಲ್ಲಿ 200 rupees ಒಂದು ಸ್ಪೆಷಲ್ ಕ್ಯೂ ಇದೆ, ಅಲ್ಲಿ ಪೇ ಮಾಡಿ ಡೈರೆಕ್ಟಾಗಿ ಹೋಗ್ಬೋದು ಅಂತೇಳಿ. ಸೊ ನಾವು ಅಂದ್ಕೊಂಡ್ವಿ ಕ್ಯೂ ಅಷ್ಟಿಲ್ಲ, ಸೊ ಬೇಗ ಇದು ಬರ್ಬೋದು ಅಂತೇಳಿ ನೋಡೋಣ ಅಂತೇಳಿ ಮುಂದೆ ಬರ್ತಾಯಿದ್ವಿ. ಅಕ್ವೇರಿಯಮ್ಮು ಫಿಶ್ದು ಸೂಪರಾಗಿದೆ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹೋದರೆ ಅದು ಏನು ತಡೆ ಓಡಿಸೋದು ಮತ್ತು ಗಣೇಶ ವಿಗ್ರಹ ಎಲ್ಲ ಇದೆಯಂತೆ, ಗೊತ್ತಿಲ್ಲ. ಸೊ ನಾವು ನೋಡೋಣ ಫ್ರೀ ಕ್ಯೂವಲ್ಲಿ ಎಷ್ಟು ಜನ ಇದ್ದಾರೆ, ಏನೋ ಮೂವ್ ಆಗ್ಬೋದೋ ಏನೋ ಅಂತ ನೋಡೋಣ ಅಂಥೇಳಿ ಕೆಳಗಡೆ ಬಂದೆ. ಸೊ ಇಲ್ಲಿ ಸಾಯಿಬಾಬಾ ದೇವ್ರು ಕೂಡ ಇದೆ, ಚೆನ್ನಾಗಿದೆ. ಒಳಗಡೆ ಬಂದು ನೋಡಿದ್ರೆ ಓ ಮೈ ಗಾಡ್ ಸಖತ್ತು ಕ್ಯೂ ಇದೆ. ನೋಡಿ ಇದು ಮೇನ್ ದೇವರು, ಇಲ್ಲಿ ಕಳಿಸ್ತಾ ಇರೋದು ತಾಯಿ ಮೇಲಿಂದ ನೀರನ್ನ ಅಭಿಷೇಕ ಮಾಡಿ ಆ ನೀರನ್ನ ನಮ್ಮ ತಲೆ ಮೇಲೆ ಹಾಕ್ತಾಯಿದ್ದಾರೆ.
ಅದು ನೋಡೋದು ತುಂಬ ಖುಷಿ ಆಯಿತು. ಇನ್ನು ಇಲ್ಲಿ ನಿಂಬೆಹಣ್ಣು ಆರತಿ ಎಲ್ಲ ಮಾಡೋರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಬೆಲ್ಲದ ಆರತಿ ಮಾಡೋರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಒಳಗಡೆ ಅದು 7-8 ಕ್ಯೂ ಅಂದರೆ ಲೈನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ 2 ಲೈನ್ ಇದೆ. ಇಲ್ಲೇ ನಮ್ಗೆ 1 ಅವರ್ ಮೇಲಾಯಿತು. ಹೊರಗಡೆ ಒಂದು 40 ಮಿನಿಟ್ಸು 2 ಅವರ್ಸ್ ಅಂತೂ ಇಲ್ಲೇ ಕಳೆದಂಗೆ ಆಯಿತು. ಅಕ್ವೇರಿಯಮ್ಮು 2 ಫಿಶ್ ಅಂತೂ ಸಖತ್ತಾಗಿದೆ ನೋಡಿ, ಚೆನ್ನಾಗಿ ಆಟಾಡ್ತಾ ಇದೆ. ಇನ್ನು ತುಂಬ ಖುಷಿಯಾಯಿತು ಅದು ಅಕ್ವೇರಿಯಮಲ್ಲಿ ಫಿಶ್ ನೋಡಿ. ಇನ್ನು ಯಾರೆಲ್ಲ ಇಲ್ಲಿ ಸೆಲೆಬ್ರಿಟೀಸ್ಗಳು ಬಂದಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ನೋಡ್ತಾ ನಿಂತ್ಕೊಂಡ್ರೆ ಗೊತ್ತೇ ಆಗಲಿಲ್ಲ ಕ್ಯೂ ಮೂವ್ ಆಗಿದ್ದು, ಬೇಗನೆ ಕ್ಯೂ ಮೂವ್ ಆಯಿತು. ಸೊ ಇನ್ನು ಬರೋರು ಎಲ್ಲ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ತಡೆ ಓಡಿಸೋದಕ್ಕೆ ತಡೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಹಾಗೆ ಮುಂದೆ ಬಂದರೆ ತುಲಾಭಾರ ಮಾಡಿಸೋರು ಮಾಡ್ಬೋದು. ಸೊ ಅದ್ರ ಬಗ್ಗೆ ಗೈಡೆನ್ಸ್ ಯಾವಾಗ ಮಾಡಬೇಕು, ಯಾವುದರಿಂದ ಮಾಡಬೇಕು ಅನ್ನೋದೆಲ್ಲ ಇಲ್ಲೇ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲೂ ಕೂಡ ಸುಮಾರು ಸೆಲೆಬ್ರಿಟೀಸ್ಗಳನ್ನ ಮೀಟ್ ಮಾಡಿರೋದು ಎಲ್ಲ ಫೋಟೋಸ್ಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇದೇನೇ ಮೇನ್ ಗರ್ಭಗುಡಿ ಅಂತೆ. ಸೊ ಇಲ್ಲೇ ದೇವರ ವಿಗ್ರಹ ಅಭಿಷೇಕ ಮೇಲಿಂದ ಮಾಡಿರುವಂಥ ನೀರನ್ನ ನಮ್ಮ ತಲೆ ಮೇಲೆ ಹಾಕೋದು. ಬೇಕು ಅಂದರೆ ಹೊರಗಡೆ ಮೇಲಿಂದ ಒಂದು ಚೊಂಬಲ್ಲಿ ಹಾಕಿಸ್ಕೋಬೋದು, ಅದು ಇದೆಯಂತೆ. ನೋಡೋಣ, ಫಸ್ಟ್ ಟೈಮು ಬಂದಿರೋದು. ಯಾರು ಬರಲಿ ಯಾರು ಬರದೇ ಇರಲಿ, ಸೊ ನಾವು ಹೋಗಲೇಬೇಕು ಅಂತ ಹೇಳಿ ಬಂದಿರೋದು. ಅಂತೂ ಇಂತೂ ಒಳ್ಳೆ ದೇವ್ರ ದರ್ಶನ ಆಯಿತು, ಅಭಿಷೇಕ ನೀರು ಬಿತ್ತು, ಖುಷಿ ಆಯಿತು. ಅದೊಂಥರ ಏನೋ ವೈಬ್ರೇಷನು, ತಾಯಿ ತಲೆ ಮೇಲಿಂದ ನಮಗೆ ಅಭಿಷೇಕ ಮಾಡಿದ ನೀರು ಬಿಡೋದು. ಇನ್ನು ಹೊರಗಡೆ ಬರ್ತಿದ್ದಂಗೆ ಸುಬ್ರಹ್ಮಣ್ಯ ದೇವರಿದೆ. ಫುಲ್ ಏನೋ ಒಂಥರ ಕೂಲ್ ಅನ್ನೋ. ಹೌದಪ್ಪ, ಜನಗಳು ಹೇಳೋದು ನಿಜನೇ, ಒಂಥರ ದೇವರು ಚೆಂದ, ಬಂದು ನೋಡ್ಕೊಡೋದ್ರಂತೂ ಖುಷಿ. ಇನ್ನು ಅಮಾವಾಸ್ಯೆ ಎಲ್ಲ ಉಣ್ಮೇಲಂತೂ ಬರಲೇಬೇಕು. ಅಟ್ಲೀಸ್ಟ್ ಅಮಾವಾಸ್ಯೆಲ್ಲ ಒಂದು 3 ವಾರ, ಇಲ್ಲಾಂದರೆ ಉಣ್ಮೇಲೆ ಒಂದು 3 ವಾರ ಬಂದು ಈ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಸೊ ನಮ್ಮ ಮನಸ್ಸಿಗೆ ಒಂದು ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ. ಇಷ್ಟು ಜನ ಅಷ್ಟಿಲ್ಲದೆ ಬರಲ್ಲ, ತುಂಬ ಜನನೇ ಇದ್ದಾರೆ. ಅವರೇ ತೋರಿಸ್ಕೊಡ್ತಾರೆ ದಾರಿ ಫಸ್ಟ್ ಟೈಮ್ ಬಂದವ್ರಿಗೆ. ನಮ್ಮ ಥರನೇ 4-5 ಜನ ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಹೇಳಿ ನಮ್ಮ ಜೊತೆ ಮಾತಾಡ್ತಾಯಿದ್ರು. ಕ್ಯೂ ಅಲ್ಲಿ ಅವರು ಸಿಕ್ಕಿದ್ರು, ಮಾತಾಡ್ಕೊಂಡು ಬಂದ್ವಿ. ಸೊ 2 ಅವರ್ಸ್ ಆಯಿತು ಆ್ಯಕ್ಚುಲಿ ನಾವು ದೇವ್ರ ದರ್ಶನ ಮಾಡೋಷ್ಟರಲ್ಲಿ. ಬಟ್ ಅಂತಾರ ಏನು ಬೇಜಾರಂತ ಏನು ಅನ್ನಿಸ್ಲಿಲ್ಲ, ಚೆನ್ನಾಗೇ ಇತ್ತು. ಇನ್ನು ಆ ದೇವ್ರ ದೇವಸ್ಥಾನ ಆದಮೇಲೆ ಇನ್ನು ಪೂರ್ತಿ ಇಲ್ಲೆಲ್ಲ ಒಳಗಡೆ ಸುಬ್ರಹ್ಮಣ್ಯ ದೇವ್ರು ನೋಡಿದ್ವಿ. ಇನ್ನು ಅಲ್ಲಿಂದ ನೆಕ್ಸ್ಟು ಹೊರಗಡೆ ಬಂದಾಗ ಇಲ್ಲಿ ಆಚೆನೇ ಒಂದು ವಿಗ್ರಹನ, ಸ್ತವಮೂರ್ತಿ ಅನಿಸುತ್ತೆ ನೋಡಿ, ಇಲ್ಲಿ ಸಕ್ಕತ್ತಾಗಿಟ್ಟಿದ್ದಾರೆ. ಈ ದೇವರೇ ಮೇನ್ ದೇವರು. ಇಲ್ಲಿ ಮಡ್ಲಕ್ಕಿ ತುಂಬೋರು ಇಲ್ಲಿ ತುಂಬೋದು ನೋಡಿ, ಎಷ್ಟು ಚೆನ್ನಾಗಿದೆ ದೇವರು. ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಮಡ್ಲಕ್ಕಿ ತುಂಬೋರು ಇಲ್ಲಿ ತುಂಬ್ತಾ ಇದ್ದಾರೆ. ಸೊ ಅವ್ರು ಗೈಡ್ ಮಾಡ್ತಿದ್ದಾರೆ ಯಾವ ಥರ ತರಬೇಕು ಏನು ಅಂತ. ಬರೀ ಸೀರೆ ತಂದರೆ ಆಗೋಲ್ಲ, ಸಪ್ರೇಟ್ ಬ್ಲೌಸ್ ಪೀಸ್ ತರಬೇಕು. ಅದರಲ್ಲಿ ಅವರು ತಂದಿರೋದೆಲ್ಲ ಹಾಕಿ ಈ ಥರ ಕಟ್ಟಿ ಇಡ್ತಾ ಇದ್ದಾರೆ. ಅದನ್ನು ಕೆಲವರು ಬ್ಲೌಸ್ ಪೀಸ್ ತಂದಿಲ್ಲ ಅಂಥವ್ರಿಗೆ ಸೊ ಅವರು ಬ್ಲೌಸ್ ಪೀಸ್ ಕಡೆ ಇರೋದನ್ನು ಮಡ್ಚಿಡಿ ಅಂತ ಗೈಡ್ ಮಾಡಿ ಅದರಲ್ಲೇ ಮಾಡಿಕೊಡ್ತಾಯಿದ್ದಾರೆ. ತುಂಬ ಜನ ನೋಡಿ, ಇಲ್ಲಿ ಎಷ್ಟು ಜನ ಮಡ್ಲಕ್ಕಿ ತುಂಬಿದ್ದಾರೆ ಅಂದರೆ ತುಂಬ ಜನ. ಇನ್ನು ಪಕ್ಕದಲ್ಲಿ ಇದು ಅಕ್ವೇರಿಯಮ್ ಇರೋದು, ಸಖತ್ತಾಗಿದೆ. ಫಿಶ್ಗಳೆಲ್ಲ ಥರ ಫಿಶ್ಗಳೆಲ್ಲ ನೋಡಿದ ತಕ್ಷಣ ಖುಷಿ ಆಯಿತು. ಇನ್ನು ನಾನು ತಡೆ ಸಾಮಾನು ತೊಗೊಂಡು ತಡೆ ಓಡಿಸೋಣ ಅಂತೇಳಿ ಬಂದೆ. ಸೊ ಇಲ್ಲಿ ಫಸ್ಟು ಗಣೇಶ ದೇವಸ್ಥಾನ, ಮಾರಮ್ಮ ದೇವರು ಎಲ್ಲ ಇದೆ. ಇಲ್ಲೂ ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಸಖತ್ ಜನ ಇದ್ದಾರಪ್ಪ. ತಡೆ ಇಲ್ಲಂತೂ ಯಾರೂ ಮಿಸ್ ಮಾಡಲ್ಲ ತಡೆ ಓಡಿಸೋಕ್ಕೆ. ದೃಷ್ಟಿ ದೋಷಕ್ಕಂತೂ ತುಂಬಾ ಒಳ್ಳೆಯದಂತೆ, ತುಂಬ ಜನ ಹೇಳ್ತಾನೆ ಇದ್ದಾರೆ ಅದನ್ನು. ತಡೆಗೆ ಹೋಗೋರು ಫಸ್ಟು ಇಲ್ಲಿ ಈ ದೇವ್ರನ್ನ ನೋಡಿಕೊಂಡು ಇಲ್ಲಿ ತಡೆ ಸಾಮಾನು ಏನಿದೆ ಅದನ್ನು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಹೋಗಬೇಕು. ಇಲ್ಲಂತೂ ಸಾಕಷ್ಟು ಜನ, ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಬಂದಿರೋದು ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನನೂ ಕೂಡ ತಡೆ ಓಡಿಸ್ಕೊಂಡೇ ಹೋಗ್ತಾ ಇರೋದು. ದೃಷ್ಟಿ ದೋಷಕ್ಕೆ ತುಂಬಾ ಒಳ್ಳೆಯದಂತೆ, ಹಾಗಾಗಿ ತುಂಬ ಜನ ತಡೆ ಓಡಿಸ್ಲೇಬೇಕು ಅಂತೇಳಿ ಇಲ್ಲಿಗೆ ಬಂದು ತಡೆ ಓಡಿಸ್ತಾ ಇದ್ದಾರೆ. ಇನ್ನು ತಡೆ ಓಡಿಸಾಯಿತು, ಸಿಂಪಲಾಗಿ ಚೆನ್ನಾಗಿ ತಡೆ ಹೊಡೆದ್ರು. ನನಗಂತೂ ತುಂಬಾ ಖುಷಿಯಾಯಿತು ತಡೆ ಹೊಡೆದಿದ್ದು, ರಿಲೀಫ್ ಅಂತ ಅನ್ನಿಸ್ತು. ಇನ್ನು ಕೆಳಗಡೆ ಬಂದರೆ ದೇವಸ್ಥಾನ, ಇಲ್ಲೊಂದು ದೇವರು, ಇದು ಇಲ್ಲೊಂದು ಇದೆ ದೇವರು. ಸೊ ಅದಕ್ಕೆ ಕೈ ಮುಗಿದು ಇನ್ನು ನೆಕ್ಸ್ಟ್ ಮುಂದೆ ಬರೋಣ ಅಂತ ಬಂದ್ವಿ. ಇನ್ನು ಇಲ್ಲಿ ಬಂಡೆಯಲ್ಲಿ ಇರುವಂತಹ ಆನೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಸಕ್ಕತ್ತಾಗಿದೆ. ನನ್ನ ಮಗಳು ಇದನ್ನು ನೋಡಬೇಕು ಅಂತ ತುಂಬ ಇಷ್ಟಪಟ್ಟಳು, ಬಟ್ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಆದರೂ ಅವಳನ್ನು ಕರ್ಕೊಂಬಂದು ಇದನ್ನೆಲ್ಲ ತೋರಿಸ್ಬೇಕು. ಖುಷಿ ಆಯಿತು.
ನೋಡಿದ ತಕ್ಷಣ ಖುಷಿ ಆಯಿತು. ಒಂದೆರಡು ಮೂರು ಫೋಟೋಸ್ಗಳೆಲ್ಲ ತೊಗೊಂಡು ಇನ್ನು ಅಲ್ಲಿಂದ ಇನ್ನು ಕೆಳಗಡೆ ಹೊರಡೋಣ ಅಂಥೇಳಿ ಹೊರಟ್ವಿ. ಸೊ ಫಸ್ಟ್ ಟೈಮ್ ಆದ್ರೂ ಸೊ ಯಾವುದಾದ್ಮೇಲೆ ಯಾವ ದೇವ್ರು ನೋಡಬೇಕು ಹೇಗೆ ಏನು ಚೆನ್ನಾಗಿ ಅವರೆಲ್ಲ ಅಲ್ಲಿದ್ದವರೆಲ್ಲ ತೋರಿಸ್ತಾಯಿದ್ರು. ಹಾಗಾಗಿ ಈಸಿಯಾಗಿ ದೇವ್ರನ್ನ ದರ್ಶನ ಆಯಿತು. ಎಲ್ಲ ದೇವ್ರನ್ನ ನೋಡಿದ್ದು ತುಂಬ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇದು ಬೀಗ ಕಟ್ಟೋದು, ಇದ್ರ ಬಗ್ಗೆ ಹೇಳಿದರು, ನೋಡಿರಲಿಲ್ಲ ಬಟ್ ನೋಡಿದೆ. ತುಂಬ ಜನ ಅವರ ಒಂದು ಹರಕೆನ ಇಲ್ಲಿ ದೇವ್ರಿಗೆ ಕಟ್ಟಿ ಬೀಗ ಕಟ್ಟಿರುವಂಥದ್ದು. ಇನ್ನು ಇಲ್ಲಿ ಅದರಿಂದ ಇನ್ನು ಹೊರಗಡೆ ಬರೋದು, ಇಲ್ಲಿ ದೇವರದು ಪೂಜೆ ಮೊಸರು ಆಗ್ತಿರುವಂಥದ್ದು. ಕಂಬಕ್ಕೆ ಎದುರುಗಡೆನೇ ದೇವರಿದೆ, ಮಡ್ಲಕ್ಕಿ ತುಂಬೋರಲ್ಲಿ ತುಂಬೋದು. ನಿಂಬೆಹಣ್ಣು ಏನು ತ್ರಿಶೂಲ ಇದೆ, ನಿಂಬೆಹಣ್ಣೆಲ್ಲ ಚುಚ್ಚಿ ಪೂಜೆ ಮಾಡೋರು ಇಲ್ಲಿ ಮಾಡ್ಬೋದು. ಕಾಯಿ ಹೊಡೋರೆಲ್ಲ ಇಲ್ಲೇ ಕಾಯಿ ಹೊಡಿತಾ ಇರೋದು, ಈಡ್ಗಾಯಿ ಹೊಡೆಯೋರು. ಅಂತೂ ಇಂತೂ ಒಳ್ಳೆ ದೇವ್ರ ದರ್ಶನ ಆಯಿತು, ಸೂಪರಾಗಿತ್ತು. ಇನ್ನು ಹೊರಗಡೆ ಬಂದು ನೋಡಿದ್ರೆ ಯಾರೂ ಜನನೇ ಇಲ್ಲ, ಒಳಗಡೆ ತುಂಬ ಜನ ತುಂಬಿದ್ದಾರೆ. ಇನ್ನು ಆಚೆ ಯಾರೋ ಕ್ಯೂ ಅಲ್ಲಿ ಜನನೇ ಇಲ್ಲ. ಇನ್ನು ಹೊರಗಡೆ ಬಂದರೆ ಇಲ್ಲಿ ನೋಡಿ ದೇವ್ರ ದರ್ಶನ ಆಯಿತು. ಇಲ್ಲೂ ಇದೆಲ್ಲ ಮೆರವಣಿಗೆ ಮಾಡಿರುವಂತಹ ದೇವತೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಸೊಕ್ಕದಾಗಿ ಅಲಂಕಾರ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ದೇವರು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಕಳಕಳೆಯಾಗಿ ಸಕ್ಕತ್ತಾಗಿದೆ. ಇನ್ನು ಅಲ್ಲೇ ಪೂರ್ತಿ ಪ್ರಸಾದ ಹಂಚ್ತಾಯಿದ್ರು, ತೀರ್ಥ ಕೊಡ್ತಾಯಿದ್ರು. ಇನ್ನು ಪೂಜೆ ಎಲ್ಲ ಆಯಿತು, ಇನ್ನು ಪ್ರಸಾದ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಇಲ್ಲಿ ಕೂಡ ತುಂಬ ಜನ ಕ್ಯೂ ನಿಂತಿದ್ದಾರೆ. ಬಟ್ ತುಂಬ ಬೇಗ ಕ್ಯೂ ಮೂವ್ ಆಗ್ತಾಯಿದೆ. ನಂಗೆ ತುಂಬ ಖುಷಿಯಾಗಿದೆ. ಅದು ಯಾರನ್ನೂ ಎಲ್ಲೂ ನಿಲ್ಲಿಸ್ತಿರ್ಲಿಲ್ಲ, ಬೇಗ ಕ್ಯೂ ಮೂವ್ ಮಾಡಿಸ್ತಾಯಿದ್ರು, ಖುಷಿ ಆಯಿತು. ಇನ್ನು ಪ್ರಸಾದ ಬಂದು ಬಿಸಿ ಬಾತ್ ಇಸ್ಕೊಂಡು ಇಲ್ಲಿ ತೀರ್ಥ ಇಸ್ಕೊಳ್ಳೋದು. ಹ್ಯಾಂಡ್ ವಾಶ್ಗೆ ಇಲ್ಲಿ ಎಲ್ಲಿ ಪ್ರಸಾದ ತಿಂದು ಆ ಪ್ಲೇಟ್ನ ಡಸ್ಟ್ಬಿನ್ಗೆ ಹಾಕಬೇಕು, ಪ್ರತಿಯೊಂದೂ ಇಲ್ಲಿ ನೀಟಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಫಸ್ಟೆಲ್ಲ ಇರಲಿಲ್ವಂತೆ, ಇವಾಗೇನೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಹೊರಗಡೆನೂ ಚೆನ್ನಾಗಿದೆ, ಒಳಗಡೆನೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದು, ತುಂಬ ಖುಷಿ ಆಯಿತು. ಖಂಡಿತ ನೆಕ್ಸ್ಟು ಸಾಧ್ಯವಾದರೆ ನನ್ನ ಮಗಳನ್ನೂ ಕರ್ಕೊಂಬರಬೇಕು, ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೇಳಬೇಕು ಅಂತ ಅನ್ನಿಸ್ತಾಯಿತ್ತು. ನೋಡಿ ಇದು ಎಷ್ಟು ಜನ ಇದ್ದಾರೆ, ಬಟ್ ಬರೋರು ಇನ್ನೂ ಬರ್ತಾನೇ ಇದ್ದಾರೆ. ನಮಗಂತೂ ಒಳ್ಳೆ ದರ್ಶನ ಆಯಿತು. ಇನ್ನೆಲ್ಲೂ ಹೋಗಂಗಿಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನು ಬೇಗ ಏನಾದ್ರು ದರ್ಶನ ಆಯಿತು ಅಂದರೆ ಚಿಕ್ಕಪೇಟೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ನೆಕ್ಸ್ಟು ಹಬ್ಬಗಳಿಗೆ ಸೊ ಬಟ್ಟೆಗಳೇನಾದ್ರು ನೋಡೋಣ ಅನ್ನೋದು ಪ್ಲ್ಯಾನಿಂಗ್ ಇತ್ತು. ಬಟ್ ಇಲ್ಲೇ ಮಧ್ಯಾಹ್ನ ಆಯಿತು. ಇನ್ನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬೇರೆ ಹೋಗಬೇಕಿತ್ತು. ರೈಲ್ವೆ ಸ್ಟೇಷನ್ಗೆ ಹೋಗಿ ಇನ್ನು ಅಲ್ಲಿಂದ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ದೇವ್ರ ಹತ್ರ ಪೂರ್ತಿ ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡು ಫೋಟೋಸ್ಗಳನ್ನ ತೊಗೊಂಡು ಇನ್ನು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಟ್ವಿ. ಕೊನೆಯದಾಗಿ ಹೊರಗಡೆದು ವೀಡಿಯೋ ಮಾಡಿದ್ದು ಶ್ರೀ ಬಂಡೆ ಮಹಾಕಾಳಿ. ತುಂಬಾ ಚೆನ್ನಾಗಿದೆ ದೇವರು, ಹೊರಗಡೆನೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಒಳಗಡೆಯಿಂದ ಹೊರಗಡೆ ಬರೋಷ್ಟರಲ್ಲಿ ಮೊಳಕೆ ಕಾಳುಗಳು ಚೆನ್ನಾಗಿದೆ, ಮೊಳಕೆ ಚೆನ್ನಾಗಿ ಬಂದಿದೆ. ತುಂಬ ಜನ ಅದನ್ನು ಮಾರ್ತಾಯಿದ್ದಾರೆ, ಮೊಳಕೆ ಕಾಳುಗಳು ಮತ್ತು ಬಾಗಿಲಿಗೆ ತೋರಣ ಎಲ್ಲ ಚೆನ್ನಾಗಿದೆ. ಇನ್ನು ಸ್ನ್ಯಾಕ್ಸ್ ತಿನ್ನೋರಿಗೆ ಚುರುಮುರಿ, ಪಾನಿಪುರಿ ಅದೆಲ್ಲ ಇದೆ. ಒಳ್ಳೆ ದೇವ್ರ ದರ್ಶನ ಆಯಿತು. ಇನ್ನು ಆರಾಮಾಗಿ ಮೈಸೂರಿಗೆ ಹೊರಡಬೇಕು. ಟೈಮ್ ಇದ್ದಿದ್ರೆ ಹೋಗ್ಬೋದಿತ್ತು ಚಿಕ್ಕಪೇಟೆಗೆಲ್ಲ, ಆಲ್ರೆಡಿ ಇಲ್ಲೇ ಮಧ್ಯಾಹ್ನ ಆಗೋಯ್ತು. ಇನ್ನು ಇಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಟ್ರೈ ಟೈಮು ಆಗಿರುತ್ತೆ. ಮಕ್ಕಳು ಬಂದಾಗೆಲ್ಲ ನೋಡೋಣ ನಿಧಾನಕ್ಕೆ, ಸಾಧ್ಯವಾದರೆ ಹಬ್ಬಕ್ಕಿಂತ ಮುಂಚೆನೇ ಒಂದು ಸಲ ಬರಬೇಕು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ವೆಹಿಕಲ್ಗಳಂತೂ ತುಂಬಾ ಇದೆ, ಇನ್ನೂ ಜನ ಬರೋರು ಬರ್ತಾನೇ ಇದ್ದಾರೆ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ, ಎಲ್ಲೆಲ್ಲಿಂದನೂ ಬರ್ತಿದ್ದಾರಂತೆ. ಇನ್ನು ಹೊರಗಡೆ ಎಲ್ಲ ಸಾಕಷ್ಟು ಶಾಪಿಂಗ್ ಮಾಡೋದಾದರೆ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಶಾಪಿಂಗ್ ಐಟಮ್ಸ್ಗಳಿದೆ. ಅಂದರೆ ತುಂಬ ಏನು ಕಾಸ್ಟ್ಲಿ ಏನಲ್ಲ. ನೋಡಿ ಈ ಥರ ಅದೆಲ್ಲ ಐಟಮ್ಸ್ಗಳು. ಕೆಲವೊಂದು ಈ ಐಟಮ್ಸ್ಗಳು ಬೇರೆ ಕಡೆ ಸಿಗಲ್ಲ, ಇಂಥ ದೇವಸ್ಥಾನಗಳೆಲ್ಲ ಸಿಗೋದು. ಅಂಥ ಐಟಮ್ಸ್ ಎಲ್ಲ ಆರಾಮಾಗಿ ತೊಗೋಬೋದು. ಸ್ವಲ್ಪ ಬಿಸಿಲಿದೆ ಅಂತ ಅನ್ನಿಸ್ತು. ಇನ್ನು ಕಡಲೆಪುರಿ ಅಂತೂ ಕಾಮನು, ಎಲ್ಲ ದೇವಸ್ಥಾನಗಳ ಮುಂದೆನೇ ಇರುತ್ತೆ. ಇದೊಂದು ಚಿಪ್ಸು ಸಖತ್ತಾಗಿತ್ತು. ಗೊಂಬೆಗಳು ಎಷ್ಟು ಚೆನ್ನಾಗಿದೆ. ಸೋಕೇಶ್ ಇರೋರಿಗೆ ಅಂತೂ ತುಂಬ ಚೆನ್ನಾಗಿ ಇಡ್ಬೋದು, ಬಟ್ ನಮಗೆಲ್ಲ ನೋ ಯೂಸು. ಟ್ರಾಫಿಕ್ ಫುಲ್ಲು ಜಾಮ್ ಆಗಿದೆ. 10 ನಿಮಿಷ ನಾವು ಟ್ರಾಫಿಕಲ್ಲೇ ನಿಂತು ಆಮೇಲೆ ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಅಂತೇಳಿ ಬಂದ್ವಿ. ಇನ್ನು ವಾಪಸ್ ಬರಬೇಕಿತ್ತು. ಅದಕ್ಕಿಂತ ಮುಂಚೆ ಊಟ ಮಾಡೋಣ ಅಂಥೇಳಿ
ಇಲ್ಲೇ ಊಟಕ್ಕೆ ಹೋಗೋಣ ಅಂಥೇಳಿ ಇಲ್ಲೇ ಊಟಕ್ಕೆ ಬಂದ್ವಿ. ಇನ್ನು ಟ್ರೈನ್ ಟಿಕೆಟು ತೊಗೋಬೇಕಿತ್ತು. ಬೇಗ ಬೇಗ ಊಟ ಮುಗಿಸ್ಕೊಂಡು ಟ್ರೈನು ಬರೋದಕ್ಕಿಂತ ಮುಂಚೆನೇ ಬರೋಣ ಅಂಥೇಳಿ ಬಂದ್ವಿ. ಇಲ್ಲೂ ಸಾಕಷ್ಟು ಜನ ಇದ್ದಾರೆ, ನೋಡೋಣ ಸೀಟ್ ಸಿಗುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ. ಇವಾಗಂತೂ ತುಂಬ ಜನ ಟ್ರೈನಲ್ಲಿ ಮಾಡೋರ ಸಂಖ್ಯೆ ಜಾಸ್ತಿನೇ ಇದೆ. ಪ್ರತಿದಿನ ಕೆಲಸಕ್ಕೆ ಬೆಳಗ್ಗೆ ಬೆಂಗಳೂರು ಬಂದು ಮೈಸೂರಿಗೆ ರಿಟರ್ನ್ ಬರೋರು, ಮಂಡ್ಯಗೆ ರಿಟರ್ನ್ ಬರೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ರೈಲ್ಗಳು ಕೂಡ ಸ್ವಲ್ಪ ಯಾವಾಗಲೂ ಬ್ಯುಸಿಯಾಗಿರುತ್ತೆ. ಸೊ ಟಿಕೆಟ್ ತೊಗೊಂಡು ಕೆಳಗಡೆ ಮೇಲಕ್ಕೆ ಬಂದ್ವಿ. ಪ್ಲ್ಯಾಟ್ಫಾರಮ್ ಏನೋ 10 ಅಂತ ಏನೋ ಹೇಳ್ದಂಗಿತ್ತು. ಇನ್ನು 10 ಅಂದರೆ ಲಾಸ್ಟಲ್ಲಿರೋದು. ನಾನಾದರೆ ಎಕ್ಸಿಲೇಟ್ರಲ್ಲಿ ಹೋಗ್ಬೋದು, ನಮ್ಮ ಜೊತೆ ಬಂದಿರೋರಿಗೆ ಭಯ. ಸೊ ಹಾಗಾಗಿ ಅವ್ರು ಅದ್ರಲ್ಲಿ ಬರೋಲ್ಲ, ಇನ್ನೇನು ಮೆಟ್ಲೆ ಇಳಿದ್ಕೊಂಡು ಹೋಗಬೇಕು. ಸರಿ ಅಂತ ಹೇಳಿ ಇಳ್ಕೊಂಡು ಬಂದ್ವಿ. ಆಲ್ರೆಡಿ ಟ್ರೈನ್ ಇತ್ತು, ಟ್ರೈನಿಗೆ ಹತ್ಕೊಂಡ್ವಿ. ಕೂತಿದ್ದು 10 ನಿಮಿಷಕ್ಕೆ ಹೊರಟ್ರು. ಸೊ ಅಂತೂ ಇಂತೂ ಒಳ್ಳೆ ದರ್ಶನ ಆಯಿತು. ಊಟನೂ ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಮುಗಿಸ್ಕೊಂಡು ಅಲ್ಲಿಂದನೇ ನಾವು ಟ್ರೈನ್ ಹತ್ತಿದ್ದು. ಇವತ್ತಂತೂ ಸಖತ್ ಜನ ಎಲ್ಲ ರೈಲ್ವೆ ಸ್ಟೇಷನ್ ಇದ್ದಾರೆ ನೋಡಿ. ಇಲ್ಲೂ ಎಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಜನ ಇರ್ತಾರೋ ನೋಡಿ, ಇಲ್ಲೂ ಅಷ್ಟೇ ಜನ ಇದ್ದಾರೆ. ನಾನಂತೂ ಆರಾಮಾಗಿ ಕಣ್ಮುಚ್ಕೊಂಡು ಮಲಗಿದ್ದೆ. ಹೋಗ್ಬೇಕಾದ್ರೂ 2 hours ಹೆಂಗಾಯಿತು ಅಂತ ಗೊತ್ತಾಗಲಿಲ್ಲ, ಅಲ್ಲಿಂದ ಬರಬೇಕಾದ್ರೂ ಗೊತ್ತಾಗಲಿಲ್ಲ. ಹೋಗಬೇಕಾದ್ರೆ ದೇವಸ್ಥಾನ ಹೇಗಿರುತ್ತೋ ಏನೋ ಅಂತ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತಿತ್ತು. ಬರಬೇಕಾದ್ರೆ ತುಂಬ ಖುಷಿಯಾಯಿತು, ಆರಾಮಾಗಿ ಬಂದ್ವಿ. ಇನ್ನು ನಾವು ಮನೆಗೆ ಬಂದ ಮೇಲೆ ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ಮಕ್ಕಳು ಟ್ರಿಪ್ಗೆ ಹೋದವರೆಲ್ಲರೂ ಇನ್ನು 1 ಅವರಲ್ಲಿ ಬರ್ತಾಯಿದ್ದೀವಿ ಅಂತೇಳಿ ನಾವು ಅಂದ್ಕೊಂಡ್ವಿ. ಮುಂಚೆನೇ ಹೇಳಿದಿದ್ರೆ, ಮುಂಚೆನೇ ಮೆಸೇಜ್ ಹಾಕಿದರೆ ಬೆಂಗಳೂರಿಂದನೇ ಅವ್ರ ಜೊತೆ ನಾವು ಅದೇ ಟ್ರೈನಲ್ಲಿ ಬರ್ಬೋದಿತ್ತು ಅಂತ. ಇಲ್ಲಾಂದರೆ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಬರ್ಬೋದಿತ್ತು. ಬಟ್ ಮನೆಗೆ ಬಂದು ಮತ್ತೆ 1 hour ಬಿಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಾಯಿತು ನೋಡಿ. ಟ್ರಿಪ್ ಹೋಗಿದ್ರು ಪುಟ್ಪರ್ತಿಗೆ ಮಕ್ಕಳು. ಸೊ ಎಲ್ಲರೂ ಬಂದರು. ಇನ್ನು ನನ್ನ ಮಗಳೂ ನಾನು ಕರ್ಕೊಂಡು ಬರೋಣ ಅಂತೇಳಿ ಮನೆಗೆ ಬಂದೆ. ಇನ್ನು ಮನೆಗೆ ಬಂದ ತಕ್ಷಣ ನನ್ನ ಮಗಳು ಫಸ್ಟ್ ಕೇಳಿದೆ ಚಿಕನ್ನು. ಸೊ ಹಾಗಾಗಿ ಅವಳಿಗಂತೇಳಿ ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡಿದೆ. ಅವಳಿಗಂತೂ ಈ ಥರ ಗ್ರೇವಿ ಅಂದರೆ ತುಂಬಾ ಇಷ್ಟ. ಇನ್ನು ಅಲ್ಲೇ ಊಟ ಚೆನ್ನಾಗಿರಲಿಲ್ವಂತೆ, ಅಷ್ಟು ಇಷ್ಟ ಆಗಿರಲಿಲ್ವಂತೆ. ಹಾಗಾಗಿ ಬಿಸಿ ಬಿಸಿ ರೈಸು ಚಿಕನ್ ಫ್ರೈ ಮಾಡಿಕೊಟ್ಟೆ.